ರಾಜ್ಯಶಾಸ್ತ್ರ ವಿಷಯದ ವಿದ್ಯಾರ್ಥಿ ಬಂಧುಗಳೇ, ಈಗಾಗಲೇ ಕರ್ನಾಟಕ ವಿಶ್ವವಿದ್ಯಾನಿಲಯದ CBCS ಶೈಕ್ಷಣಿಕ ಪದ್ಧತಿಯ ಅಡಿಯಲ್ಲಿ ಅಸ್ತಿತ್ವಕ್ಕೆ ತರಲಾದಂತಹ ಹೊಸ ರಾಜ್ಯಶಾಸ್ತ್ರ ವಿಷಯದ ಒಂದು ಪಠ್ಯಕ್ರಮ ಏನಿದೆ, ಅದರ ಅನ್ವಯ ಮೊದಲನೇ ಅಧ್ಯಾಯವಾದಂತಹ ಬೇಸಿಕ್ ಕಾನ್ಸೆಪ್ಟ್ಸ್ ಅಥವಾ ಮೂಲಭೂತ ಪರಿಕಲ್ಪನೆಗಳು ಅಂತಕ್ಕಂತಹ ಅಧ್ಯಾಯದಲ್ಲಿ ರಾಜ್ಯಶಾಸ್ತ್ರದ ಒಂದು ಪರಿಚಯ, ರಾಜ್ಯಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಹೇಗಾಯಿತು ಅನ್ನೋದನ್ನು, ರಾಜ್ಯಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ. ಮೊದಲನೇ ಅಧ್ಯಾಯದ ಮುಂದಿನ ಒಂದು ಭಾಗ ಅಂತಂದರೆ ರಾಜ್ಯಶಾಸ್ತ್ರದ ಸ್ವರೂಪದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ರಾಜ್ಯಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ, ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ತಿಳಿದುಕೊಂಡಿರೋ ತಮಗೆ ರಾಜ್ಯಶಾಸ್ತ್ರದ ಸ್ವರೂಪದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಮೊದಲೇ ನಾನು ಹೇಳೋದಾದರೆ, ರಾಜ್ಯಶಾಸ್ತ್ರದ ಸ್ವರೂಪವನ್ನು ಕುರಿತಂತೆ ಎರಡು ಭಾಗಗಳಾಗಿ ನಾವು ಎರಡು ವಿಡಿಯೋಗಳಲ್ಲಿ ವಿಷಯವನ್ನು ಚರ್ಚಿಸೋ ಪ್ರಯತ್ನ ಮಾಡೋಣ. ಸ್ವರೂಪ ಅಂತಂದರೆ ಪ್ರತಿಯೊಂದು ಅಧ್ಯಯನ ವಿಷಯ ತನ್ನದೇ ಆದಂತಹ ಒಂದಿಷ್ಟು ವಿಶೇಷತೆಗಳಿಂದ ಕೂಡಿರ್ತದೆ. ಒಂದು ಅಧ್ಯಯನ ವಿಷಯ ಅದು ಸಮಾಜಶಾಸ್ತ್ರ ಇರ್ಬೋದು, ಅರ್ಥಶಾಸ್ತ್ರ ಇರ್ಬೋದು, ಅಥವಾ ಸಮಾಜಶಾಸ್ತ್ರ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಸಮಾಜ ವಿಜ್ಞಾನಗಳಾಗಿರ್ಬೋದು ಅಥವಾ ನೈಸರ್ಗಿಕ ವಿಜ್ಞಾನಗಳಾಗಿರ್ಬೋದು, ತಮ್ಮದೇ ಆದಂತಹ ಕೆಲವು ವಿಶೇಷತೆಗಳಿಂದ ಕೂಡಿರ್ತದೆ. ಹಾಗೆ ತನ್ನದೇ ಆದಂತಹ ವಿಶಿಷ್ಟತೆಯನ್ನು ಒಳಗೊಂಡಿರ್ತಕ್ಕಂತಹ ಅಂಶಗಳನ್ನು ತಿಳಿಸ್ತಕ್ಕಂತಹ ಪರಿಕಲ್ಪನೆನೇ ಸ್ವರೂಪ ಅಂತಕ್ಕಂಥದ್ದು. ಒಂದು ಅಧ್ಯಯನ ವಿಷಯದ ಸ್ವರೂಪ ಅಂತಂದರೆ ಆ ಅಧ್ಯಯನ ವಿಷಯದ ವಿಶೇಷ ಅಂಶಗಳು ಏನೇನು ಅನ್ನೋದನ್ನು ತಿಳಿದುಕೊಳ್ತಕ್ಕಂಥದ್ದು ಆ ಅಧ್ಯಯನ ವಿಷಯದ ಸ್ವರೂಪ ಆಗಿರ್ತದೆ. ಈ ಒಂದು ಹಿನ್ನೆಲೆ ಒಳಗೆ ರಾಜ್ಯಶಾಸ್ತ್ರದ ಸ್ವರೂಪವನ್ನು ನಾವು ಅಂದರೆ ರಾಜ್ಯಶಾಸ್ತ್ರ ಒಂದು ಭಿನ್ನವಾದಂತಹ ಸ್ವರೂಪವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಅಧ್ಯಯನ ವಿಷಯ ಆಗಿದೆ. ಅದರ ಸ್ವರೂಪವನ್ನು ಬಹುಮುಖಿಯಾಗಿ ನಾವು ಚರ್ಚೆ ಮಾಡಬಹುದಾದ ಅವಕಾಶಗಳು ಇದ್ದಾಗ್ಯೂ ಕೂಡ ಪದವಿ ತರಗತಿಯ ಮಟ್ಟದಲ್ಲಿ ನಾವೇನು ತಿಳ್ಕೊಳ್ಬೇಕು ಅಷ್ಟನ್ನು ನಾವು ಚರ್ಚೆ ಮಾಡೋದಾಯಿತು ಅಂತ ಕೇಳಿದ್ರೆ, ತಮಗೆ ಗೊತ್ತಿದೆ, ರಾಜ್ಯಶಾಸ್ತ್ರದ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ರಾಜ್ಯಶಾಸ್ತ್ರದ ಶೀರ್ಷಿಕೆಯಲ್ಲಿನ ಭಿನ್ನಾಭಿಪ್ರಾಯಗಳ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಬೇಕಾಗತ್ತೆ. ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೆಸ್ಕೊಂಡಿರ್ತಕ್ಕಂತಹ ಅರಿಸ್ಟಾಟಲ್ ತಾನು ಬರೆದಂತಹ ಮೇರು ಕೃತಿಗೆ ಪ್ರಾಚೀನ ಕಾಲದಲ್ಲೇನೆ ಪೊಲಿಟಿಕಲ್ ಸೈನ್ಸ್ ಅನ್ನೋ ಪದದ ಬದಲಾಗಿ ಪಾಲಿಟಿಕ್ಸ್, ರಾಜಕೀಯ ಅನ್ನೋ ಅರ್ಥ ಬರ್ತಕ್ಕಂಥ ಪಾಲಿಟಿಕ್ಸ್ ಅನ್ನೋ ಪದವನ್ನು ಬಳಸ್ತಾ, ಮುಂದೆ 1925ರಲ್ಲಿ ಹೆರಾಲ್ಡ್ ಲಾಸ್ಕಿ ತಾನು ಬರೆದಂತಹ ಗ್ರಂಥಕ್ಕೆ ಗ್ರಾಮರ್ ಆಫ್ ಪಾಲಿಟಿಕ್ಸ್, ರಾಜಕೀಯ ವ್ಯಾಕರಣ ಅಂಥೇಳಿ ಹೆಸರಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಇದ್ರ ಜೊತೆಗೆ 1950ರಲ್ಲಿ RH ಸಾಲ್ಟೋ ಅಂತಕ್ಕಂತಹ ಒಬ್ಬ ರಾಜ್ಯಶಾಸ್ತ್ರಜ್ಞ ಆನ್ ಇಂಟ್ರಡಕ್ಷನ್ ಟು ಪಾಲಿಟಿಕ್ಸ್ ಅಂಥೇಳಿ ತನ್ನ ಗ್ರಂಥಕ್ಕೆ ಶೀರ್ಷಿಕೆಯನ್ನು ಕೊಡ್ತಾನೆ. ಅಂದರೆ ಅವರ ಅಭಿಪ್ರಾಯದಲ್ಲಿ ಅರಿಸ್ಟಾಟಲ್, ಲಾಸ್ಕಿ, RH ಸಾಲ್ಟೋ ಇಂತಹ ಕೆಲವು ಚಿಂತಕರು ರಾಜ್ಯಶಾಸ್ತ್ರ ಅನ್ನೋದನ್ನು ಒಪ್ಕೊಳ್ಳೋದಿಕ್ಕೆ ಸಿದ್ಧರಿಲ್ಲ. ಅವರು ವಿಜ್ಞಾನದ ಒಂದು ಸ್ಥಾನಮಾನವನ್ನು ರಾಜಕೀಯ ಚಟುವಟಿಕೆಗಳನ್ನು ಅಭ್ಯಸಿಸ್ತಕ್ಕಂಥ ರಾಜ್ಯಶಾಸ್ತ್ರಕ್ಕೆ ನೀಡಲಿಕ್ಕೆ ಅವರು ಸಿದ್ಧರಿರಲಿಲ್ಲ. ಹಾಗಾಗಿ ಅವರು ರಾಜ್ಯಶಾಸ್ತ್ರ, ರಾಜ್ಯ ವಿಜ್ಞಾನ ಅನ್ನೋ ಪದವನ್ನು ಬಳಸಲಿಲ್ಲ. ಅವರು ಬದಲಾಗಿ ರಾಜಕೀಯ ಅನ್ನೋ ಒಂದು ಶೀರ್ಷಿಕೆಗೆ ಹೆಚ್ಚಿನ ಒಲವನ್ನು ಕೊಟ್ಟರು. ಮುಂದುವರೆದು ಮೆಟ್ಲ್ಯಾಂಡ್ ಅಂತಕ್ಕಂತಹ ಒಬ್ಬ ಚಿಂತಕ ಏನು ಹೇಳ್ತಾನೆ ಅಂತಂದರೆ, ರಾಜ್ಯಶಾಸ್ತ್ರ ಅನ್ನೋ ಶೀರ್ಷಿಕೆ ಇರತಕ್ಕಂತಹ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ
ಬೇಸರ ಬರೋದು ಪ್ರಶ್ನೆಗಳಿಂದಲ್ಲ, ಬದಲಾಗಿ ಆ ಪ್ರಶ್ನೆ ಪತ್ರಿಕೆಗೆ ನೀಡಿರ್ತಕ್ಕಂತಹ ರಾಜ್ಯಶಾಸ್ತ್ರ ಅನ್ನೋ ಶೀರ್ಷಿಕೆಯಿಂದ ಬೇಸರವಾಗತ್ತೆ ಅಂತ ಹೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಅಂದರೆ ವಿಷಯಗಳ ಬಗ್ಗೆ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ, ಆದರೆ ಶೀರ್ಷಿಕೆಯ ವಿಚಾರದಲ್ಲಿ ಮೆಟ್ಲ್ಯಾಂಡ್ ಕೂಡ ಅರಿಸ್ಟಾಟಲ್, ಆರ್.ಎಚ್. ಸಾಲ್ಟೋ, ಹೆರಾಲ್ಡ್ ಲಾಸ್ಕಿಯವರ ಗುಂಪಿಗೆ ನಿಲ್ತಕ್ಕಂಥ ಕೆಲಸ ಮಾಡಿ ರಾಜ್ಯಶಾಸ್ತ್ರದ ಬದಲು ರಾಜಕೀಯ ಅನ್ನೋದೇ ಸೂಕ್ತ ವ್ಯಕ್ತಪಡಿಸ್ತಾನೆ. ಅಂದರೆ ರಾಜ್ಯಶಾಸ್ತ್ರ ಅಂತಕ್ಕಂತಹ ಒಂದು ಅಧ್ಯಯನ ವಿಷಯ ಏನಿದೆ ಇವತ್ತು, ಅದು ರಾಜಕೀಯ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಷಯ. ಹಾಗಾಗಿ ಅದು ರಾಜ್ಯಶಾಸ್ತ್ರಕ್ಕಿಂತ ರಾಜಕೀಯವಾಗಲಿಕ್ಕೆ ಯೋಗ್ಯವಾದದ್ದು ಅನ್ನೋದು ಅವರ ಒಂದು ಅಭಿಪ್ರಾಯ ಆಗಿತ್ತು. ಮುಂದೆ ಉಲ್ಸ್ಟೋನ್ ಕ್ರಾಫ್ಟ್ ಅಂತಕ್ಕಂತಹ ವ್ಯಕ್ತಿ, ಗಾಡ್ವಿನ್ ಮತ್ತು ಉಲ್ಸ್ಟೋನ್ ಕ್ರಾಫ್ಟ್ ಅಂತಕ್ಕಂತಹ ವ್ಯಕ್ತಿ ರಾಜ್ಯಶಾಸ್ತ್ರಜ್ಞ, ಈ ಒಂದು ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡತಕ್ಕಂತಹ ಅಧ್ಯಯನ ವಿಷಯಕ್ಕೆ ರಾಜಕೀಯ ವಿಜ್ಞಾನ, ರಾಜ್ಯ ವಿಜ್ಞಾನ, ಬೇರೆ ಬೇರೆಯವರು ಬೇರೆ ಬೇರೆ ಥರ ಹೇಳ್ತಾ ಇದ್ರಲ್ಲ, ಅದನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರ ಗಾಡ್ವಿನ್ ಮತ್ತು ಉಲ್ಸ್ಟೋನ್ ಕ್ರಾಫ್ಟ್ ಅಂತಕ್ಕಂತಹ ಒಬ್ಬ ಚಿಂತಕ ರಾಜ್ಯಶಾಸ್ತ್ರ ಅಂತಕ್ಕಂತಹ ಅಭಿಪ್ರಾಯವನ್ನು, ಆ ಪದವನ್ನು ಬಳಸ್ತಕ್ಕಂಥ ಕೆಲಸ ಮಾಡಿದರು. ಮುಂದೆ ಫೆಡ್ರಿಕ್ ಪೊಲಾಕ್ ಇರ್ಬೋದು, ಜಾನ್ ಸಿಗ್ಲೆ ಇರ್ಬೋದು, ಮುಂತಾದವರು ಏನು ಮಾಡಿದರು ಅಂದರೆ ಈ ಒಂದು ರಾಜ್ಯಶಾಸ್ತ್ರದ ಶೀರ್ಷಿಕೆಯ ಬಳಕೆಯನ್ನು ವ್ಯಾಪಕವಾಗಿ ಬಳಸೋದಕ್ಕೆ ಪ್ರಾರಂಭ ಮಾಡಿ ಇವತ್ತು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತಂತೆ, ಅದು ರಾಜಕೀಯ ಪ್ರಕ್ರಿಯೆಯನ್ನು ಕುರಿತು ಅಧ್ಯಯನ ಮಾಡುವ ಜೊತೆಗೆ ಸೈದ್ಧಾಂತಿಕ ವಿವರಣಾತ್ಮಕ ವಿಚಾರಗಳನ್ನು ಅಧ್ಯಯನ ಮಾಡಿದಾಗ್ಯೂ ಕೂಡ ಅವೆಲ್ಲವುಗಳನ್ನು ಒಟ್ಟಾಗಿ ರಾಜ್ಯಶಾಸ್ತ್ರ ಅಂತಾನೆ ಕರೆಯೋದು ಸೂಕ್ತ ಅಂತಕ್ಕಂತಹ ಅಭಿಪ್ರಾಯಕ್ಕೆ ಇವತ್ತು ಬರಲಾಗಿದೆ. ಅಂದರೆ ತಾವು ತಿಳ್ಕೊಳ್ಬೇಕು ಇಷ್ಟೇ, ರಾಜ್ಯಶಾಸ್ತ್ರ ಅಂತಕ್ಕಂತಹ ಒಂದು ಅಧ್ಯಯನ ವಿಷಯದ ಸ್ವರೂಪವನ್ನು ಆ ಅಧ್ಯಯನ ವಿಷಯದ ಶೀರ್ಷಿಕೆಯನ್ನು ಕುರಿತಂತೆ ಚಿಂತಕರಲ್ಲಿ ಇರತಕ್ಕಂತಹ ಭಿನ್ನಾಭಿಪ್ರಾಯದ ಆಧಾರದ ಮೇಲೆ ಅದು ಯಾವ ಸ್ವರೂಪವನ್ನು ಹೊಂದಿದೆ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನಿಸಬಹುದಾಗಿದೆ ಅಂತಕ್ಕಂಥದ್ದು. ಇನ್ನು ಮುಂದುವರೆದು ಶೀರ್ಷಿಕೆಯನ್ನು ಕುರಿತಂತೆ ಭಿನ್ನಾಭಿಪ್ರಾಯಗಳ ಇರುವಂತೆಯೇ ರಾಜ್ಯಶಾಸ್ತ್ರಜ್ಞರಲ್ಲಿ ಅದೊಂದು ವಿಜ್ಞಾನವೇ ಅಥವಾ ಕಲೆಯೇ ಅನ್ನೋದ್ರ ಬಗ್ಗೆನೂ ಕೂಡ ಸರ್ವಸಮ್ಮತ ಅಭಿಪ್ರಾಯ ಮೂಡಿ ಬಂದಿಲ್ಲ. ಅಂದರೆ ರಾಜ್ಯಶಾಸ್ತ್ರ ವಿಜ್ಞಾನದ ಸ್ಥಾನಮಾನವ ಹೊಂದಲಿಕ್ಕೆ ಅಗತ್ಯ ಇರತಕ್ಕಂತಹ ಎಲ್ಲ ಅಂಶಗಳನ್ನು ಹೊಂದಿ ಒಂದು ಪರಿಪಕ್ವ ವಿಜ್ಞಾನವಾಗಿದೆಯೇ ಅಥವಾ ವಿಜ್ಞಾನದ ತತ್ವಗಳು ಕೊರತೆಯಿಂದಾಗಿ ಅದೊಂದು ಕೇವಲ ವಿಜ್ಞಾನವಲ್ಲದೇ ಕೇವಲ ಕಲೆಯಾಗಿದೆಯಾ ಅನ್ನೋದರ ಬಗ್ಗೆನೂ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದ್ದಾವೆ. ಕೆಲವು ಚಿಂತಕರು ರಾಜ್ಯಶಾಸ್ತ್ರವನ್ನು ವಿಜ್ಞಾನ ಅಂತ ಪರಿಗಣಿಸಿದರೆ, ಅನೇಕ ಚಿಂತಕರು ಇಲ್ಲ, ರಾಜ್ಯಶಾಸ್ತ್ರ ವಿಜ್ಞಾನದ ಸ್ಥಾನಮಾನ ಹೊಂದಲಿಕ್ಕೆ ಸಮರ್ಥವಾದಂತಹ ಅಧ್ಯಯನ ವಿಷಯವಲ್ಲ, ಅದೊಂದು ಕಲೆಯ ಸ್ವರೂಪವನ್ನು ಹೊಂದಿರತಕ್ಕಂತಹ ವಿಜ್ಞಾನವಲ್ಲದೆ ಕೇವಲ ಕಲೆಯಾಗಿರ್ತಕ್ಕಂತಹ ಒಂದು ಅಧ್ಯಯನ ವಸ್ತು ಅಂಥೇಳಿ ಅನೇಕರು ಅಭಿಪ್ರಾಯವನ್ನು ಪಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾವಿಲ್ಲಿ ರಾಜ್ಯಶಾಸ್ತ್ರದ ಪದವಿ ಹಂತದಲ್ಲಿ ರಾಜ್ಯಶಾಸ್ತ್ರದ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕು ಅಂತಂದಾಗ ರಾಜ್ಯಶಾಸ್ತ್ರವು ವಿಜ್ಞಾನವಲ್ಲ, ಅದು ಒಂದು ಕಲೆ. ಅದಕ್ಕೆ ಪರವಾದಂತಹ ವಾದಗಳು. ರಾಜ್ಯಶಾಸ್ತ್ರ ಒಂದು ವಿಜ್ಞಾನ, ಅದಕ್ಕೆ ಪರವಾದಂತಹ ವಾದಗಳನ್ನು ಅಂದರೆ ಅಂಶಗಳನ್ನು ಅರ್ಥೈಸಿಕೊಳ್ಳುವ ಮೂಲಕ ಅದೊಂದು ವಿಜ್ಞಾನವೇ ಅಥವಾ ಕಲೆಯೇ ಅನ್ನೋದನ್ನು ಸ್ಪಷ್ಟಪಡಿಸಿಕೊಳ್ಳುವ ಮೂಲಕ ರಾಜ್ಯಶಾಸ್ತ್ರದ ಸ್ವರೂಪವನ್ನು ನಾವು ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ರಾಜ್ಯಶಾಸ್ತ್ರದ ಸ್ವರೂಪವನ್ನು
ನಾವು ತಿಳಿದುಕೋಬೇಕು ಅಂತಂದರೆ, ರಾಜ್ಯಶಾಸ್ತ್ರವು ವಿಜ್ಞಾನವಲ್ಲ, ಕಲೆ. ಈ ಒಂದು ಅಂಶವನ್ನು ವಿವರಿಸ್ತಕ್ಕಂತಹ ಶಕ್ತಿಯನ್ನು ಬೆಳೆಸ್ಕೋಬೇಕಾಗತ್ತೆ. ಜೊತೆಗೆ ರಾಜ್ಯಶಾಸ್ತ್ರ ವಿಜ್ಞಾನ ಅನ್ನೋ ಒಂದು ಹಿಕೆಯನ್ನು ವಿವರಿಸ್ತಕ್ಕಂತಹ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಹೀಗೆ ರಾಜ್ಯಶಾಸ್ತ್ರ ವಿಜ್ಞಾನವಲ್ಲ, ರಾಜ್ಯಶಾಸ್ತ್ರ ವಿಜ್ಞಾನ, ಈ ಎರಡೂ ಹೇಳಿಕೆಗಳಿಗೆ ಪೂರಕವಾದಂತಹ ಅಂಶಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ರಾಜ್ಯಶಾಸ್ತ್ರದ ಸ್ಪಷ್ಟ ಸ್ವರೂಪ ತಿಳಿದು ಬರತಕ್ಕಂಥ ಕೆಲಸ ಮಾಡ್ತದೆ. ಆ ಹಿನ್ನೆಲೆ ಒಳಗೆ ಈ ಒಂದು ವಿಡಿಯೋ ಮೂಲಕ ನಾನು ಮೊದಲನೇ ಭಾಗವಾಗಿ ರಾಜ್ಯಶಾಸ್ತ್ರ ವಿಜ್ಞಾನವಲ್ಲ, ಅದು ಒಂದು ಕಲೆ ಅಂತಕ್ಕಂಥದ್ರ ಬಗ್ಗೆ ಮಾತ್ರ ಕೆಲ ವಿಚಾರಗಳನ್ನ ಚರ್ಚಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ರಾಜ್ಯಶಾಸ್ತ್ರ ವಿಜ್ಞಾನವಾಗಿದೆ ಅನ್ನೋದನ್ನು ಚರ್ಚಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಹಾಗಾದರೆ ರಾಜ್ಯಶಾಸ್ತ್ರವು ವಿಜ್ಞಾನವಲ್ಲ, ಅದೊಂದು ಕಲೆ ಅನ್ನೋದಕ್ಕೆ ಪೂರಕವಾಗಿ ಕೆಲ ವಿಚಾರಗಳನ್ನ ನಾವು ಚರ್ಚೆ ಮಾಡೋದಾದರೆ, ನಿಮಗೆಲ್ಲ ಗೊತ್ತಿದೆ ಕಲೆ ಅಂದರೆ ಏನು ಅಂತ ಕೇಳಿದ್ರೆ, ನಿತ್ಯ ಜೀವನದಲ್ಲಿ ನಾವು ಅನೇಕ ಚಟುವಟಿಕೆಗಳನ್ನು ನಿರ್ವಹಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ನಾವು ನಿರ್ವಹಿಸುವ ಅನೇಕ ಚಟುವಟಿಕೆಗಳಿಗೆ ಏಕರೂಪತೆಯಾಗಲಿ, ಕ್ರಮಬದ್ಧ ಅಧ್ಯಯನವಾಗಲಿ ಅಥವಾ ನಿರ್ದಿಷ್ಟ ಫಲಿತಾಂಶವಾಗಲಿ ಕಂಡು ಬರೋದಿಲ್ಲ. ಅಂದರೆ ನಾವು ದಿನನಿತ್ಯ ನಿರ್ವಹಿಸ್ತಾ ಇರತಕ್ಕಂಥ ವಿವಿಧ ಚಟುವಟಿಕೆಗಳಿಗೆ ಏಕರೂಪತೆ ಇರೋದಿಲ್ಲ. ನಾವು ಮಾಡ್ತಕ್ಕಂತಹ ಚಟುವಟಿಕೆಗಳಿಗೆ ಏಕರೂಪತೆ ಇರೋದಿಲ್ಲ ಅಂದರೆ ಅರ್ಥ ಏನು ಅಂತಂದರೆ, ಒಮ್ಮೆ ನಾವು ಆ ಚಟುವಟಿಕೆಯನ್ನು ನಿರ್ವಹಿಸಿದವರು ಇನ್ನೊಂದು ಸಾರಿ ಅದನ್ನು ನಿರ್ವಹಿಸಿದಾಗ ಮತ್ತೆ ಬೇರೆ ಥರವಾಗಿ ಭಿನ್ನವಾಗಿ ಅದನ್ನು ನಿರ್ವಹಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಮತ್ತು ಒಬ್ಬ ವ್ಯಕ್ತಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಯನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಬ್ಬ ವ್ಯಕ್ತಿ ಅದೇ ವಿಷಯದ ಚಟುವಟಿಕೆಯನ್ನು ಭಿನ್ನವಾಗಿ ನಿರ್ವಹಿಸ್ತಕ್ಕಂಥ ಕೆಲಸ ಮಾಡ್ತಿರ್ತಾನೆ. ಅಂದರೆ ನಾವು ನಿರ್ವಹಿಸುವ ಚಟುವಟಿಕೆಗಳಲ್ಲಿ ಏಕರೂಪತೆ ಇರೋದಿಲ್ಲ. ನಾವು ನಿತ್ಯ ಜೀವನದಲ್ಲಿ ಅನುಸರಿಸ್ತಕ್ಕಂಥ ಚಟುವಟಿಕೆಗಳ ಬಗ್ಗೆ ಕ್ರಮಬದ್ಧವಾದ ಅಧ್ಯಯನವೂ ಕೂಡ ಸಾಮಾನ್ಯವಾಗಿ ನಡೆದಿರೋದಿಲ್ಲ. ಜೊತೆಗೆ ನಿರ್ದಿಷ್ಟ ಫಲಿತಾಂಶವಾಗಲಿ ನಮ್ಮ ಜೀವನದಲ್ಲಿ ನಾವು ನಿರ್ವಹಿಸ್ತಕ್ಕಂಥ ಚಟುವಟಿಕೆಗಳಿಗೆ ಕಂಡು ಬರೋದಿಲ್ಲ. ಹೀಗೆ ವಿವಿಧ ಚಟುವಟಿಕೆಗಳನ್ನು ನಾವೇನು ನಿತ್ಯ ಜೀವನದಲ್ಲಿ ಅನುಸರಿಸ್ತಾ ಇರ್ತೇವೆ, ಆ ಚಟುವಟಿಕೆಗಳು ವಿಭಿನ್ನ ಮತ್ತು ಕಾಲದಲ್ಲಿ ರೂಪಾಂತರಗೊಂಡು ಆಚರಿಸಲ್ಪಡ್ತಕ್ಕಂತಹ ಚಟುವಟಿಕೆಗಳಾಗಿರ್ತವೆ. ನಾವು ಇವತ್ತು 21ನೇ ಶತಮಾನದಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಹಲವಾರು ಚಟುವಟಿಕೆಗಳನ್ನು ನಾವು ನಿರ್ವಹಿಸ್ತೇವೆ. ಆ ಎಲ್ಲ ಚಟುವಟಿಕೆಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಪರಿವರ್ತನೆಗೊಂಡು ರೂಪಾಂತರಗೊಂಡು ಆಚರಣೆಯಲ್ಲಿ ಅವು ಇರ್ತವೆ. ಮುಂದೆ ನಾವು ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದರೆ, ನಾವು ನಿತ್ಯ ಜೀವನದಲ್ಲಿ ನಿರ್ವಹಿಸ್ತಾ ಇರತಕ್ಕಂಥ ಚಟುವಟಿಕೆಗಳೇನಿರ್ತವೆ, ಆ ಚಟುವಟಿಕೆಗಳು ಅನುಭವ, ಕೌಶಲ್ಯ ಮತ್ತು ತರಬೇತಿ ದೊರೆತಾಗ, ಆ ಚಟುವಟಿಕೆಗಳಿಗೆ ಒಂದು ಅನುಭವ ದೊರೆತಾಗ, ಆ ಚಟುವಟಿಕೆಗಳು ಕೌಶಲ್ಯಮಯವಾದಾಗ ಅಥವಾ ಆ ಚಟುವಟಿಕೆಗಳಿಗೆ ತರಬೇತಿ ದೊರೆತಂತಹ ಸಂದರ್ಭದಲ್ಲಿ ಅವು ಕಲೆಯಾಗಿ ಗುರುತಿಸ್ಕೊಳ್ತಕ್ಕಂತಹ ಕೆಲಸ ಮಾಡ್ತವೆ. ಅಂದರೆ ಈ ನಾವು ನಿರ್ವಹಿಸ್ತಕ್ಕಂತಹ ಚಟುವಟಿಕೆಗಳಿಗೆ ಅನುಭವ ದೊರೆತಾಗ, ಅಂದರೆ ಆ ಚಟುವಟಿಕೆಯನ್ನು ನಿರಂತರವಾಗಿ ನಾವು ಮಾಡ್ತಾ ಬಂದಾಗ ಅನುಭವ ಸಿಗುತ್ತೆ, ಅದು ಒಂದು ಕಲೆಯಾಗಿ ಹೋಗಿಬಿಡ್ತದೆ. ಒಂದು ಉದಾಹರಣೆ ಮೂಲಕ ಹೇಳೋದಾಯ್ತು ಅಂತಂದರೆ, ಆ ತೆಂಗಿನ ಮರದಿಂದ ತೆಂಗಿನಕಾಯಿಗಳನ್ನು ಉದುರಿಸ್ತಕ್ಕಂತಹ ಒಂದು ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಿರಂತರವಾಗಿ ಅದನ್ನು ಮಾಡ್ತಾ ಹೋದ ಅಂತಂದರೆ ಅವನಿಗೆ ಅನುಭವ ಆಗಿಬಿಡ್ತದೆ. ಅಥವಾ ಹಾವನ್ನು ಹಿಡಿದು ಅದನ್ನು ತನ್ನ ಒಂದು ಅಂಕೆಯೊಳಗೆ ಅದನ್ನು ಆಡಿಸ್ತಕ್ಕಂತಹ ಶಕ್ತಿಯನ್ನು ಆ ಚಟುವಟಿಕೆಯಲ್ಲಿ ಒಬ್ಬ ವ್ಯಕ್ತಿ ತೊಡಗ್ದ ಅಂದರೆ ಅನುಭವದ ಮೇಲೆ ಆತ ಅದನ್ನು ಒಂದು ಕಲೆಯಾಗಿ ಅದನ್ನು ಮೂಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾನೆ. ಇವತ್ತು ರೈತರು ಎತ್ತುಗಳನ್ನು ನಿಯಂತ್ರಿಸ್ತಕ್ಕಂತಹ ಒಂದು
ಕೆಲಸದಲ್ಲಿ ಆ ಚಟುವಟಿಕೆಯಲ್ಲಿ ನಿರಂತರವಾಗಿ ತೊಡಗಿದಾಗ ಆ ಅನುಭವದ ಆಧಾರದ ಮೇಲೆ ಆ ರೈತ ಏನು ಮಾಡ್ತಾನೆ ಅಂದರೆ ಆ ಎತ್ತುಗಳನ್ನು ಪಳಗಿಸ್ತಕ್ಕಂತಹ ಒಂದು ಕಲೆಯನ್ನು ಕರಗತ ಮಾಡ್ಕೊಳ್ತಾನೆ. ಹಾಗೆ ಚಟುವಟಿಕೆಗಳು ಅನುಭವದ ಸಹಾಯದಿಂದ, ಕೌಶಲ್ಯಗಳ ದೊರೆತಂತಹ ಸಂದರ್ಭದಲ್ಲಿ ಮತ್ತು ತರಬೇತಿ ದೊರೆತಂತಹ ಸಂದರ್ಭದಲ್ಲಿ ಒಂದು ಕಲೆಯಾಗಿ ಪರಿವರ್ತನೆ ಹೊಂದತಕ್ಕಂಥ ಕೆಲಸ ಮಾಡ್ತವೆ. ಕಲೆ ಅಂದರೆ ಇಷ್ಟೇನೆ. ನಾವು ನಿತ್ಯ ಜೀವನದಲ್ಲಿ ನಿರ್ವಹಿಸ್ತಕ್ಕಂತಹ ವಿವಿಧ ಚಟುವಟಿಕೆಗಳು ಕಲೆಯಾಗುವ ಸಾಧ್ಯತೆ ಇರ್ತದೆ. ನಾವು ನಿತ್ಯ ಜೀವನದಲ್ಲಿ ನಿರ್ವಹಿಸ್ತಾ ಇರತಕ್ಕಂತಹ ಚಟುವಟಿಕೆಗಳಿಗೆ ಅನುಭವ, ಕೌಶಲ್ಯಗಳು, ತರಬೇತಿಗಳು ದೊರೆತಂತಹ ಸಂದರ್ಭದಲ್ಲಿ ಅದು ಕಲೆಯಾಗಿ ಮಾರ್ಪಡ್ತಕ್ಕಂತಹ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾದರೆ ರಾಜ್ಯಶಾಸ್ತ್ರ ಒಂದು ವಿಜ್ಞಾನವಲ್ಲ, ಅದೊಂದು ಕಲೆ ಅಂತಂದರೆ ಅರ್ಥ ಏನು ಅಂತಂದರೆ, ಈ ರಾಜಕೀಯ ಚಟುವಟಿಕೆಗಳು, ರಾಜಕೀಯವಾಗಿ ನಾವು ನಿರ್ವಹಿಸುವ ಚಟುವಟಿಕೆಗಳು ವಿಜ್ಞಾನದ ಒಂದು ಸ್ಥಾನಮಾನವನ್ನು ಅಥವಾ ಲಕ್ಷಣವನ್ನು ಹೊಂದದೇ ಇರೋದರಿಂದಾಗಿ ಅದು ಒಂದು ಕೇವಲ ಕಲೆಯಾಗಿದೆಯೇ ಹೊರತು ವಿಜ್ಞಾನವಾಗಲಿಕ್ಕೆ ಅದು ಸಾಧ್ಯವಿಲ್ಲ ಅಂಥೇಳಿ ಅನೇಕ ಚಿಂತಕರು ರಾಜ್ಯಶಾಸ್ತ್ರ ಅಂದರೆ ರಾಜಕೀಯ ಚಟುವಟಿಕೆಗಳನ್ನು ಅಧ್ಯಯನ ಮಾಡ್ತಕ್ಕಂತಹ ರಾಜ್ಯಶಾಸ್ತ್ರ, ರಾಜಕೀಯ ಚಟುವಟಿಕೆಗಳು ವಿಜ್ಞಾನವಾಗದೇನೆ ಅವುಗಳು ಕೂಡ ನಿತ್ಯ ಜೀವನದ ಇತರ ಚಟುವಟಿಕೆಗಳಂತೆ ರಾಜಕೀಯ ಚಟುವಟಿಕೆಗಳು ಕೂಡ ಕಲೆಯಾಗಿರೋದ್ರಿಂದ ರಾಜ್ಯಶಾಸ್ತ್ರವೂ ಕೂಡ ಒಂದು ಕಲೆಯ ಸ್ವರೂಪವನ್ನು ಹೊಂದಿದೆ ಅಂಥೇಳಿ ಚಿಂತಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ರಾಜ್ಯಶಾಸ್ತ್ರ ವಿಜ್ಞಾನವಾಗಿರದೇನೆ ಅದೊಂದು ಕಲೆಯಾಗಿದೆ ಅನ್ನೋದಕ್ಕೆ ಪೂರಕವಾಗಿರ್ತಕ್ಕಂತಹ ಕಾರಣಗಳನ್ನು ಕೂಡ ಕೆಲ ಚಿಂತಕರು ನೀಡ್ತಾರೆ. ಅವುಗಳು ಯಾವ್ಯಾವಪ್ಪ ಅಂತ ಕೇಳಿದ್ರೆ, ಒಂದನೇದ್ದು ಭಿನ್ನತೆ. ಒಂದನೇ ರೀಸನ್ನು ರಾಜ್ಯಶಾಸ್ತ್ರ ಕಲೆ ಅನ್ನೋದಕ್ಕೆ ಪೂರಕವಾದಂತಹ ಅಂಶ ಏನಪ್ಪ ಅಂತ ಕೇಳಿದ್ರೆ, ಅಥವಾ ರಾಜ್ಯಶಾಸ್ತ್ರ ವಿಜ್ಞಾನವಲ್ಲ ಅನ್ನೋದಕ್ಕೆ ಪೂರಕವಾದಂತಹ ಅಂಶ ಏನಪ್ಪ ಅಂತ ಕೇಳಿದ್ರೆ, ಮೊದಲನೇದಾಗಿ ಭಿನ್ನತೆ ಅಂತಕ್ಕಂಥದ್ದು. ನೀವು ಈಗಾಗಲೇ ರಾಜ್ಯಶಾಸ್ತ್ರವನ್ನು ಪರಿಚಯ ಹೊಂದಿರತಕ್ಕಂತಹ ನಿಮಗೆ ಆ ಒಂದು ರಾಜ್ಯಶಾಸ್ತ್ರದ ಶೀರ್ಷಿಕೆಯಲ್ಲಾಗಲಿ, ವ್ಯಾಖ್ಯಾನಗಳನ್ನು ನೀಡುವ ವಿಚಾರದಲ್ಲಿರ್ಬೋದು, ರಾಜ್ಯಶಾಸ್ತ್ರೀಯ ವಿಚಾರದಲ್ಲಿ, ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಬಳಸ್ತಕ್ಕಂಥ ವಿಧಾನಗಳ ವಿಚಾರದಲ್ಲಿ, ರಾಜ್ಯಶಾಸ್ತ್ರ ಪಾಲಿಸ್ತಕ್ಕಂತಹ ತತ್ವಗಳ ವಿಚಾರದಲ್ಲಿ ರಾಜಕೀಯ ಚಿಂತಕರ ನಡುವೆ ಏಕಾಭಿಪ್ರಾಯ ಮೂಡದೇನೆ ಭಿನ್ನತೆಗಳನ್ನು ನಾವು ಗುರುತಿಸಬಹುದಾಗಿದೆ. ಮುಂದುವರೆದು ನಿರ್ದಿಷ್ಟ ವಿಧಾನ ಇಲ್ಲದೆ ಇರೋದರಿಂದ, ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ನಿರ್ದಿಷ್ಟ ವಿಧಾನವಿಲ್ಲದೆ ಇರೋದರಿಂದಾಗಿ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ವೈವಿಧ್ಯಮಯವಾದಂತಹ ಅಧ್ಯಯನ ವಿಧಾನಗಳನ್ನ ಇವತ್ತು ಬಳಸಬೇಕಾಗಿದೆ. ಐತಿಹಾಸಿಕ ವಿಧಾನ, ಸಾಂಸ್ಥಿಕ ವಿಧಾನ, ತಾತ್ವಿಕ ವಿಧಾನ, ಬೇರೆ ಬೇರೆ ವಿಧಾನಗಳನ್ನು ಬಳಸಿಕೊಂಡು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗಿದೆಯೇ ಹೊರತು ನಿರ್ದಿಷ್ಟ ವಿಧಾನ ಅಂತಕ್ಕಂಥದ್ದು ಇಲ್ಲ. ಅಧ್ಯಯನ ವಿಧಾನದಲ್ಲೂ ಕೂಡ ಭಿನ್ನತೆಯನ್ನು ನಾವು ಗುರುತಿಸಬಹುದು. ಇನ್ನು ಮುಂದುವರೆದು ಚುನಾವಣಾ ವಿಧಾನಗಳಿರ್ಬೋದು, ಹಸ್ತಕ್ಷೇಪ, ಜನರ ಜೀವನದಲ್ಲಿ ರಾಜ್ಯದ ಹಸ್ತಕ್ಷೇಪವನ್ನು ಕುರಿತಂತೆ ಇರ್ಬೋದು, ಅಥವಾ ಹಕ್ಕುಗಳ ನೀಡಿಕೆ ವಿಚಾರ ಇರ್ಬೋದು, ಅನೇಕ ರಾಜಕೀಯ ವಿಚಾರಗಳಲ್ಲಿ ತಜ್ಞರಲ್ಲಿ ನಿರ್ದಿಷ್ಟ ತತ್ವಗಳು ರಾಜ್ಯಶಾಸ್ತ್ರದಲ್ಲಿ ಕಂಡುಬರೋದಿಲ್ಲ. ಹಾಗಾಗಿ ಭಿನ್ನತೆ ಅಧಿಕವಾಗಿರೋದರಿಂದ ರಾಜ್ಯಶಾಸ್ತ್ರದಲ್ಲಿ ಅದು ವಿಜ್ಞಾನವಾಗಲಿಕ್ಕೆ ಸಾಧ್ಯವಿಲ್ಲ, ಅದೊಂದು ಕೇವಲ ಕಲೆಯಾಗಿದೆ ಅಂಥೇಳಿ ನಾವು ಹೇಳಬಹುದಾಗಿದೆ. ಇನ್ನು ಎರಡನೇ ಅಂಶ ಏನಪ್ಪ ಅಂತ ಕೇಳಿದ್ರೆ, ಎರಡನೇ ಅಂಶ ಪರಿಕಲ್ಪನೆಗಳಲ್ಲಿ ವೈವಿಧ್ಯತೆಯನ್ನು ನಾವು ಗುರುತಿಸ್ತೇವೆ. ರಾಜ್ಯಶಾಸ್ತ್ರದ ಪರಿಕಲ್ಪನೆಗಳಲ್ಲಿ ಕೂಡ ಸಾಕಷ್ಟು ವೈವಿಧ್ಯತೆಯನ್ನು, ಅಗಣಿತ ಪರಿಕಲ್ಪನೆಗಳನ್ನು ನಾವು ಕಾಣಬಹುದು. ಮೂಲ ಪರಿಕಲ್ಪನೆಗಳು ಅಂತ ನಾವೇನು ಕರಿತೇವೆ, ಸಮಾನತೆ, ಸ್ವಾತಂತ್ರ್ಯ, ಆಮೇಲೆ ಹಕ್ಕು, ಕರ್ತವ್ಯ, ಪರಮಾಧಿಕಾರ, ಇಂತಹ ಮೂಲಭೂತ ಪರಿಕಲ್ಪನೆಗಳ ಜೊತೆಗೆ
ಪ್ರಜಾಪ್ರಭುತ್ವ, ಸಮಾಜವಾದ, ಸಮತಾವಾದ, ಅರಾಜಕತಾವಾದ, ವ್ಯಕ್ತಿವಾದ, ಮಹಿಳಾವಾದ, ಪರಿಸರವಾದ, ಹೀಗೆ ಅನೇಕ ವಿಭಿನ್ನ ಪರಿಕಲ್ಪನೆಗಳು, ಲೆಕ್ಕಕ್ಕೆ ಸಿಗದಷ್ಟು ಪರಿಕಲ್ಪನೆಗಳು ರಾಜ್ಯಶಾಸ್ತ್ರದಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾಗಿ ಮುಂದುವರೆದು ಏನಾಗಿದೆ ಅಂತ ಕೇಳಿದ್ರೆ, ಈ ವಿಜ್ಞಾನದಲ್ಲಿ ಇರ್ತಕ್ಕಂತಹ ಸ್ಪಷ್ಟತೆಯಾಗಲಿ, ಸ್ಪಷ್ಟತೆ ಸಿಗೋದಿಕ್ಕೆ ಸಾಧ್ಯ ಅಂಶವನ್ನ ನಾವು ಗುರುತಿಸಬಹುದಾಗಿದೆ. ಸೊ ವಿವಿಧ ಪರಿಕಲ್ಪನೆಗಳಲ್ಲಿ ಏನಾಗಿದೆ ಅಂತಂದ್ರೆ ಒಂದು ವ್ಯತ್ಯಾಸಗಳು, ವೈರುಧ್ಯಗಳು ಜಾಸ್ತಿ ಇರೋದ್ರಿಂದಾಗಿ ರಾಜ್ಯಶಾಸ್ತ್ರ ವಿಜ್ಞಾನದ ಸ್ಥಾನವನ್ನ ಹೊಂದಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಉದಾಹರಣೆಗೆ ಹೇಳೋದಾಯ್ತು ಅಂತಂದ್ರೆ, ಯಾವ ರೀತಿ ಪರಿಕಲ್ಪನೆಗಳಲ್ಲಿ ಒಂದು ಒಂದು ವೈವಿಧ್ಯತೆ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರೆ, ಪ್ರಜಾಪ್ರಭುತ್ವ ಅನ್ನೋ ಒಂದು ಪರಿಕಲ್ಪನೆ ತೆಗೆದುಕೊಂಡಾಗ ಅದರ ಒಳಗಡೆ ಮತ್ತೆ ಅನೇಕ ಪರಿಕಲ್ಪನೆಗಳು ಬರ್ತವೆ. ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಪರೋಕ್ಷ ಪ್ರಜಾಪ್ರಭುತ್ವ, ಆಮೇಲೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಕೆಲವು ವಿಧಾನಗಳು, ಅಂದರೆ ಜನಮತ ಗಣನೆ ಇರ್ಬೋದು, ಪ್ರಜಾ ನಿರ್ಧಾರ ಇರ್ಬೋದು, ಪ್ರಜಾ ಸಮ್ಮತಿ ಇರ್ಬೋದು, ಇಂತಹ ಅನೇಕ ಪರಿಕಲ್ಪನೆಗಳು ಬರ್ತವೆ. ಜೊತೆಗೆ ಸಮಾನತೆಯನ್ನು ತೆಗೆದುಕೊಂಡ್ವಿ ಅಂತಂದ್ರೆ, ಸಮಾನತೆ ಒಂದೇ ಪರಿಕಲ್ಪನೆ. ಅದರ ಅಡಿಯಲ್ಲಿ ಮತ್ತೆ ಹಲವಾರು ಪರಿಕಲ್ಪನೆಗಳು ಬರ್ತವೆ. ಯಾವುದದು ಅಂತ ಕೇಳಿದ್ರೆ, ನಕಾರಾತ್ಮಕ ಸಮಾನತೆ, ಸಕಾರಾತ್ಮಕ ಸಮಾನತೆ, ಹೀಗೆ ಅನೇಕ ಪರಿಕಲ್ಪನೆಗಳು ಬರ್ತವೆ. ಹೀಗೆ ವೈವಿಧ್ಯತೆ ಏನಿದೆ ಪರಿಕಲ್ಪನೆಗಳಲ್ಲಿ, ಅದು ವಿಜ್ಞಾನದ ಸ್ಥಾನಮಾನವನ್ನ ಪಡಿಲಿಕ್ಕೆ ರಾಜ್ಯಶಾಸ್ತ್ರವನ್ನ ಹಿಂದೆ ಬೀಳುವಂತೆ ಮಾಡಿದೆ. ಹಾಗಾಗಿ ಅದು ವಿಜ್ಞಾನವಾಗಿರದೇನೆ ಒಂದು ಕಲೆಯಾಗಿದೆ ಅಂತ ಹೇಳಿ ಚಿಂತಕರು ಅಭಿಪ್ರಾಯ ಪಡ್ತಾರೆ. ಇನ್ನು ಮೂರನೇ ಕಾರಣ ಯಾವುದಪ್ಪ ಅಂತ ಕೇಳಿದ್ರೆ, ಮೂರನೇ ಅಂಶ ಯಾವುದಪ್ಪ ಅಂತ ಕೇಳಿದ್ರೆ, ನಿಖರತೆಯ ಕೊರತೆ ಇದೆ. ರಾಜ್ಯಶಾಸ್ತ್ರದಲ್ಲಿ ನಿಖರವಾಗಿ ಏನನ್ನೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೈಸರ್ಗಿಕ ವಿಜ್ಞಾನಗಳಾದಂತಹ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಗಣಿತಶಾಸ್ತ್ರಗಳಲ್ಲಿ ಎಲ್ಲವೂ ಕೂಡ ನಿಖರತೆಯನ್ನು ಆಧರಿಸಿರ್ತದೆ. ಉದಾಹರಣೆಗೆ ಹೇಳೋದಾದ್ರೆ, ಗಣಿತಶಾಸ್ತ್ರದಲ್ಲಿ 2+2=4 ಅಂತಕ್ಕಂತಹ ತತ್ವ ಏನಿದೆ, ಅದು ಜಗತ್ತಿನ ಯಾವುದೇ ಭಾಗದಲ್ಲಿ ಯಾವುದೇ ಸಮಯದಲ್ಲಿ ಅದು ನಿಖರವಾಗಿ ಕೂಡಿರ್ತದೆ. ಆದರೆ ರಾಜಕೀಯ ವಿಚಾರಗಳು ಹಾಗಲ್ಲ. ಪ್ರಜಾಪ್ರಭುತ್ವ ಭಾರತದಲ್ಲಿ ಒಂದು ರೀತಿ ಇದ್ರೆ ಪಾಕಿಸ್ತಾನದಲ್ಲಿ ಮತ್ತೊಂದು ರೀತಿ ಇರ್ತದೆ. ಅಮೆರಿಕದಲ್ಲಿ ಒಂದು ರೀತಿಯ ಸರ್ಕಾರದ ಮಾದರಿ ಇದ್ರೆ ಶ್ರೀಲಂಕಾದಲ್ಲಿ ಮತ್ತೊಂದು ಮಾದರಿಯ ಸರ್ಕಾರದ ಮಾದರಿ ಇರ್ತದೆ. ಈ ರೀತಿ ರಾಜಕೀಯ ಪರಿಕಲ್ಪನೆಗಳು ಏನಾಗ್ತವೆ ಅಂತಂದ್ರೆ ಭಿನ್ನವಾಗಿರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಆ ನಿಖರತೆಯಿಂದ ಕೂಡಿಲ್ದೇ ಇರೋದನ್ನ ನಾವು ಗುರುತಿಸಬಹುದು. ಆದರೆ ವಿಜ್ಞಾನಗಳಲ್ಲಿ ಹಾಗಲ್ಲ, ಸ್ಪಷ್ಟತೆ ಇರ್ತದೆ. ಸಾರ್ವತ್ರಿಕ ಮಾನ್ಯವಾದಂತಹ ಒಂದು ನಿಖರ ಅಂಶಗಳನ್ನು ನಾವು ವಿಜ್ಞಾನಗಳಲ್ಲಿ ಕಾಣಬಹುದು. ಆ ಪ್ರಮಾಣದ ಒಂದು ನಿಖರತೆ ರಾಜ್ಯಶಾಸ್ತ್ರದಲ್ಲಿ ಸಿಗದೇ ಇರುವುದರಿಂದ ಅದು ವಿಜ್ಞಾನವಲ್ಲ, ಕಲೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಬಹುದು. ಇನ್ನು ಮುಂದುವರೆದ ನಾಲ್ಕನೇದ್ದು ಏನಪ್ಪಾ ಅಂತ ಕೇಳಿದ್ರೆ, ಪ್ರಯೋಗಗಳ ಅಸಾಧ್ಯತೆ ಅಂತಕ್ಕಂಥದ್ದು. ನೈಸರ್ಗಿಕ ವಿಜ್ಞಾನಗಳಿಗೆ ಸಮನಾಗಿ ನಿಲ್ಲಬೇಕು ರಾಜ್ಯಶಾಸ್ತ್ರ ಅಂತಂದ್ರೆ, ನೈಸರ್ಗಿಕ ವಿಜ್ಞಾನಗಳಾದಂತಹ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮುಂತಾದ ಶಾಸ್ತ್ರಗಳ, ಜೀವಶಾಸ್ತ್ರದಂತಹ ನೈಸರ್ಗಿಕ ವಿಜ್ಞಾನಗಳಲ್ಲಿ ಪ್ರಯೋಗಾಲಯಗಳಲ್ಲಿ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಕೆಲ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಆ ವಸ್ತುಗಳ ಮೇಲೆ ಪ್ರಯೋಗವನ್ನು ನಡೆಸಿ ಫಲಿತಾಂಶವನ್ನು ಪಡೀಲಿಕ್ಕೆ ಪ್ರಯೋಗಾಲಯಗಳನ್ನು ಬಳಸ್ಕೊಳ್ತಾರೆ. ಶಾಸ್ತ್ರದಲ್ಲಿ ಪ್ರಯೋಗಾಲಯ ಯಾವುದಪ್ಪ ಅಂತ ಕೇಳಿದ್ರೆ ಇಡೀ ಜಗತ್ತೇ ಪ್ರಯೋಗಾಲಯವಾಗಿರ್ತದೆ. ಮಾನವರೇ ಇಲ್ಲಿ ಪ್ರಯೋಗಶಾಲೆಯಲ್ಲಿ ಪ್ರಯೋಗಕ್ಕೆ ಗುರಿಯಾಗ್ತಕ್ಕಂತಹ ವಸ್ತುಗಳಾಗ್ತಾರೆ. ಹಾಗಾಗಿ ವಸ್ತುಗಳಂತೆ ಮಾನವರ ಮೇಲೆ ಒಂದು ಪ್ರಯೋಗವನ್ನು ನಡೆಸಿ ನಿಖರ ಫಲಿತಾಂಶವನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ,
ವಸ್ತುಗಳು ನಿರ್ಜೀವವಾಗಿರೋದ್ರಿಂದ ಈ ಮಾನವರು ಜೀವಿಗಳಾಗಿರೋದ್ರಿಂದ ಇವರ ಒಂದು ಅಭಿಪ್ರಾಯಗಳು, ಇವರ ಒಂದು ವರ್ತನೆಗಳು ಕಾಲದಿಂದ ಕಾಲಕ್ಕೆ, ದಿನದಿಂದ ದಿನಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತಾ ಹೋಗೋದ್ರಿಂದ ಪ್ರಯೋಗಶಾಲೆಯಲ್ಲಿ ವಸ್ತುಗಳ ಮೇಲೆ ನಿಖರವಾದ ಪ್ರಯೋಗಗಳನ್ನ ನಡೆಸೋ ಹಾಗೆ ಮಾನವರ ಮೇಲೆ ಪ್ರಯೋಗ ನಡೆಸಲಿಕ್ಕೆ ರಾಜ್ಯಶಾಸ್ತ್ರದಲ್ಲಿ ರಾಜಕೀಯ ಚಿಂತಕರಿಗೆ, ರಾಜ್ಯಶಾಸ್ತ್ರಜ್ಞರಿಗೆ ಸಾಧ್ಯವಿಲ್ಲದೆ ಇರೋದರಿಂದ ಇದೊಂದು ವಿಜ್ಞಾನವಲ್ಲ, ಅದೊಂದು ಕೇವಲ ಕಲೆ ಅಂತಕ್ಕಂಥ ಅಂಶವನ್ನು ನಾವು ಸಮರ್ಥಿಸಬಹುದು ಅಂತ ಹೇಳ್ಬೋದು. ಇನ್ನು 5ನೇ ಅಂಶ ಯಾವುದಪ್ಪ ಅಂತಂದರೆ, ಭವಿಷ್ಯವನ್ನು ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಭವಿಷ್ಯವನ್ನು ಊಹಿಸುವುದು ಕಠಿಣ ರಾಜ್ಯಶಾಸ್ತ್ರದಲ್ಲಿ ಅಂತ ಹೇಳ್ಬೋದು. ಈ ಬೇರೆ ವಿಜ್ಞಾನಗಳಲ್ಲಿ ಏನಾಗತ್ತೆ ಅಂತ ಕೇಳಿದ್ರೆ ಭವಿಷ್ಯವನ್ನು ಊಹಿಸ್ತಾರೆ ಅವರು. ಭವಿಷ್ಯವನ್ನು ಊಹಿಸ್ತಕ್ಕಂತಹ ಸಾಮರ್ಥ್ಯ ಈ ನೈಸರ್ಗಿಕ ವಿಜ್ಞಾನಗಳಲ್ಲಿ ಇರ್ತದೆ. ಈ ಸಸ್ಯಶಾಸ್ತ್ರದಲ್ಲಿ ಒಂದು ಬೀಜವನ್ನು ಒಂದು ನಾಟಿ ಮಾಡಿದ ನಂತರ, ಬೀಜವನ್ನು ಬಿತ್ತಿದ ನಂತರ ಇಷ್ಟು ದಿವಸಕ್ಕೆ ಇಂತಹ ಒಂದು ಫಲವನ್ನು ಈ ಒಂದು ಸಸ್ಯ ಇಂತಿಂಥ ದಿನಕ್ಕೆ ಇಷ್ಟಿಷ್ಟು ಪ್ರಮಾಣದಲ್ಲಿ ಬೆಳಿಬಹುದು ಅಂತ ನಿಖರವಾಗಿ ಭವಿಷ್ಯವನ್ನು ಹೇಳಬಹುದು ಅವರು. ಆದರೆ ರಾಜ್ಯಶಾಸ್ತ್ರದಲ್ಲಿ ನಿಖರವಾದ ಭವಿಷ್ಯವನ್ನು ಹೇಳಲಿಕ್ಕೆ ಅಥವಾ ಭವಿಷ್ಯವನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಪ್ರಯತ್ನವನ್ನು ರಾಜ್ಯಶಾಸ್ತ್ರಜ್ಞರು ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲಿ ಇಂತಹ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ಭವಿಷ್ಯ ನುಡಿತಾರೆ. ಆದರೆ ಆ ಭವಿಷ್ಯಗಳು ನಿಖರವಾಗಿರೋದಿಲ್ಲ ಮತ್ತು ಬಹುತೇಕವಾಗಿ ಅವು ಏನಾಗ್ತದೆ, ಫೇಲ್ಯೂರ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಜೊತೆಗೆ ರಾಜಕೀಯ ವಿದ್ಯಮಾನಗಳು ಏನು ಮಾಡ್ತವೆ ಅಂದರೆ ಭವಿಷ್ಯವನ್ನು, ನುಡಿದಂತಹ ಭವಿಷ್ಯವನ್ನು ಏನು ಮಾಡ್ತಕ್ಕಂತಹ ವಿಫಲಗೊಳಿಸುವ ಅವಕಾಶಗಳು ರಾಜ್ಯಶಾಸ್ತ್ರದಲ್ಲಿ ಇರ್ತವೆ. ಹಾಗಾಗಿ ಏನಾಗುತ್ತೆ ಅಂತ ಕೇಳಿದ್ರೆ ನಿಖರವಾದಂತಹ ಭವಿಷ್ಯವನ್ನು ರೂಪಿಸಲಿಕ್ಕೆ ರಾಜ್ಯಶಾಸ್ತ್ರದಲ್ಲಿ ಸಾಧ್ಯವಿಲ್ಲ. ಹಾಗಾಗಿ ರಾಜ್ಯಶಾಸ್ತ್ರ ವಿಜ್ಞಾನವಾಗಿರದೇನೆ ಕೇವಲ ಒಂದು ಕಲೆ ಮಾತ್ರ ಅಂತ ಹೇಳಿ ಹೇಳಬಹುದು. ನೆಕ್ಸ್ಟ್ 6ನೇದ್ದು ಮತ್ತು ಕೊನೆಯದ್ದು ಏನಪ್ಪಾ ಅಂತ ಕೇಳಿದ್ರೆ ಪೂರ್ವಾಗ್ರಹ ಪೀಡತೆ ಮತ್ತು ವ್ಯಕ್ತಿನಿಷ್ಠತೆ ರಾಜ್ಯಶಾಸ್ತ್ರದಲ್ಲಿ ಇರುತ್ತೆ ಅಂತಕ್ಕಂಥದ್ದು. ರಾಜಕೀಯ ಚಿಂತಕರು ಅಥವಾ ರಾಜಕೀಯ ತಜ್ಞರು ಏನು ಮಾಡ್ತಾರೆ ಅಂತಂದ್ರೆ ಪೂರ್ವಾಗ್ರಹ ಪೀಡಿತರಾಗಿ ಅಥವಾ ವ್ಯಕ್ತಿನಿಷ್ಠತೆಯನ್ನ ಹೊಂದಿ ವಿಚಾರಗಳನ್ನು ಪ್ರತಿಪಾದಿಸ್ತಕ್ಕಂತಹ ಕೆಲಸ ಮಾಡ್ತಾರೆ. ಆದರೆ ವಿಜ್ಞಾನ ಅದನ್ನು ಒಪ್ಪೋದಿಲ್ಲ. ನೈಸರ್ಗಿಕ ವಿಜ್ಞಾನಗಳಲ್ಲಿ ನಿಷ್ಪಕ್ಷಪಾತತೆ ಮತ್ತು ನ್ಯಾಯಸಮ್ಮತವಾದಂತಹ ಒಂದು ಚಟುವಟಿಕೆಗಳಿಗೆ ಮಹತ್ವ, ಪ್ರಾಶಸ್ತ್ಯ ಇರ್ತದೆ. ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂತಂದರೆ ಆ ನಿಷ್ಪಕ್ಷಪಾತತೆ ಅಂತಕ್ಕಂಥದ್ದು ಬಹಳ ಪ್ರಾಶಸ್ತ್ಯವನ್ನು ವಿಜ್ಞಾನಗಳಲ್ಲಿ ಪಡೆದಿರ್ತದೆ. ಆದರೆ ಈ ರಾಜಕೀಯ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತಂದರೆ ಕೆಲ ವಿಚಾರಗಳನ್ನು ಪ್ರತಿಪಾದಿಸ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಶಾಸ್ತ್ರಜ್ಞರು ಆ ಕಾಲಘಟ್ಟದ ಸಾಮಾಜಿಕ, ಧಾರ್ಮಿಕ, ಭಾವನಾತ್ಮಕ ಅಂಶಗಳಿಗೆ ಒಳಗಾಗಿ ಪೂರ್ವಾಗ್ರಹ ಪೀಡಿತರಾಗಿ ವಸ್ತುನಿಷ್ಠತೆಗೆ ಒಳಗಾಗಿ ಅಭಿಪ್ರಾಯಗಳನ್ನ ಮಾಡಕ್ಕಂತಹ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಅದು ವಿಜ್ಞಾನದಷ್ಟು ಸ್ಥಾನಮಾನವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾವು ಹೇಳಬಹುದು. ಹಾಗಾಗಿ ಅದೊಂದು ಕಲೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬಹುದು. ಹೀಗೆ ಏನಪ್ಪ ಅಂತಂದರೆ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಒಂದು ವಿಜ್ಞಾನವನ್ನ ಕೇವಲ ಒಂದು ಕಲೆ ಅಂತಕ್ಕಂಥದ್ದನ್ನು ತಾವು ಅರ್ಥೈಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ ಇಂದು ವಿಡಿಯೋವನ್ನು ಮುಗಿಸ್ತೇನೆ. ಮುಗಿಸೋದಕ್ಕಿಂತ ಮೊದಲು ಮುನ್ನ ವಿಡಿಯೋದಲ್ಲಿ ರಾಜ್ಯಶಾಸ್ತ್ರದ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರ ವಿಜ್ಞಾನವಾಗಿದೆ ಅನ್ನೋದಕ್ಕೆ ಪೂರಕವಾದಂತಹ ಅಂಶಗಳನ್ನು ಚರ್ಚಿಸೋ ಪ್ರಯತ್ನ ಮಾಡೋಣ. ಆ ವಿಜ್ಞಾನವಲ್ಲ ಮತ್ತು ವಿಜ್ಞಾನವಾಗಿದೆ ಈ ಎರಡೂ ಅಂಶಗಳನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ರಾಜ್ಯಶಾಸ್ತ್ರದ ಸ್ವರೂಪ ತಮಗೆ ಖಚಿತವಾಗಿ
ತಿಳಿಲಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥ ಅಂಶವನ್ನು ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದ.